ಗ್ರಹದಿಂದ ಬಂದಿರತಕ್ಕಂತ ಏಲಿಯನ್ಗಳು ಈ ರೋಡ್ಗೆ ಬಂದು ಅಗದ್ಬಿಟ್ಟು ಹೋಗಿರೋದು ಇದು ಸರಿಯಾ ಈ ಎಳ್ಳ ಈ ಎಳ್ಳದಲ್ಲಿ ಹಾಕಿದ್ದಾರೆ 3800 ಕೋಟಿ. ಕೋಲಸ್ವಾಮಿ ಅಲ್ಲಿ ಪತ್ರಕರ್ತರ ಭವನದಲ್ಲಿ ಬಂದು ಕುತ್ಕೊಂಡು ಮಾತಾಡೋದಲ್ಲ, ಗ್ರೌಂಡ್ ರಿಪೋರ್ಟ್ ಬಂದು ನೀವು ಏಲಿಯನ್ಗಳು ಬಂದು ಅಗದ್ಬಿಟ್ಟಿದಾವ, ಏಲಿಯನ್ಗಳು ಓಡಾಡ್ತಾವ ಈ ರೋಡಲ್ಲಿ. ಅಲ್ಲ ಇವತ್ತು ನಾವಿರೋದು ಮೇಡ್ ಇನ್ USA ಅಂದ್ರೆ ನ್ಯೂಯಾರ್ಕ್ ಅಂತ ಹೇಳ್ತಿರಲ್ವಾ, ಆ ಮೇಡ್ ಇನ್ USA ಇದೀವಿ. ನಮ್ಮ ಹಿಂದೆ ಕಾಣ್ತಾ ಇರ್ತಕ್ಕಂತ ಏನು ಕಟ್ಟಡ ಇದೆಯಲ್ಲ, ಅದು ಬಂದು ಮೆಟ್ರಿಕ್ ಪೂರ್ವ ನಂತರ ಅಂದ್ರೆ ಶ್ರೀ ದೇವರಾಜ್ ಅರಸ್ ಮೆಟ್ರಿಕ್ ಪೂರ್ವ ನಂತರ ಏನು ಕಟ್ಟಡ ಕಟ್ಟಿರ್ತಕ್ಕಂಥ ಬಾಲಕಿಯರ ಕಾಲೇಜು. ಅವರೆಲ್ಲ ಈ ರಸ್ತೆನಲ್ಲಿ ಓಡಾಡಲ್ಲ. ಬನ್ನಿ ಬಾ ಮುಂದೆ, ಹಾಗೆ ಬಾ ತೋರಿಸ್ತೀನಿ. ಈ ರಸ್ತೆನಲ್ಲಿ ಅವ್ರು ಓಡಾಡಲ್ಲ, ಯಾಕೆಂದ್ರೆ ಅವ್ರು ಓಡಾಡೋದು ಇದರಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಂದು ಇದರಲ್ಲಿ ಲ್ಯಾಂಡ್ ಆಗೋದು, ಹಾಸ್ಟೆಲ್ ಮೇಲೆ ಲ್ಯಾಂಡ್ ಆಗೋದು. ನೋಡಿ 3800 ಕೋಟಿ ಅಂತ ಹೇಳಿದ್ರಲ್ವಾ, 3800 ಕೋಟಿ ನೋಡಿ ಎಳದಲ್ಲಿ ಹಾಕಿದ್ದಾರೆ ಅವರು. ನೋಡಿ ಕಾಣಿಸ್ತಾ ಇದೆಯಾ ಈ ಎಳ್ಳ, ಈ ಎಳದಲ್ಲಿ ಹಾಕಿದ್ದಾರೆ 3800 ಕೋಟಿ. ಕೋಲಾರಕ್ಕೆ ಸಮಗ್ರ ಅಭಿವೃದ್ಧಿಯಾಗಿ 3800 ಕೋಟಿ ತಂದು ನಾವು ಈ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಏನಿವತ್ತು ಛತ್ರಕೋಡಹಳ್ಳಿ ಮತ್ತೆ ಚಿಕ್ಕಾಸಳಕ್ ಮಧ್ಯದಲ್ಲಿ ಇರ್ತಕ್ಕಂಥ ಈ ರಸ್ತೆ ಏನಿದೆಯೋ, ಆ ರಸ್ತೆ ಮಧ್ಯಭಾಗದಲ್ಲೇ ಇವತ್ತು ಮೆಟ್ರಿಕ್ ಇದು ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ನಂತರ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಇದೆ, ಬಾಲಕಿಯರ ಹಾಸ್ಟೆಲ್. ಸೊ ಆ ಹಾಸ್ಟೆಲ್ ಇವತ್ತು ಅಲ್ಲಿಗೆ ಬರ್ಬೇಕಾದ್ರೆ ಜನ ಇದ್ರಲ್ಲಿ ಬರ್ತಾರೆ, ಏನೋ ಹೆಲಿಕಾಪ್ಟರ್ ಅಲ್ಲಿ ಬಂದು ಲ್ಯಾಂಡ್ ಆಗೋದು. ಇವತ್ತು ನಾವಿರೋದು ಛತ್ರಕೋಡಹಳ್ಳಿ ಮತ್ತೆ ಚಿಕ್ಕಾಸಳದ ಏನು ಈ ರಸ್ತೆ ಹಾದು ಹೋಗ್ತದೋ ಆ ರಸ್ತೆನಲ್ಲಿ ಇರೋದು. ನಮ್ಮ ಹಿಂಭಾಗದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಶ್ರೀ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕಿಯರ ಕಾಲೇಜು. ಈ ಕಾಲೇಜು ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆ ಪೂರ್ತಿ ಹಾಳಾಗಿದೆ. ಏನ್ ನಮ್ಮ ಶಾಸಕರು ಪತ್ರಕರ್ತರ ಭವನದಲ್ಲಿ ಕುತ್ಕೊಂಡು ಹೇಳ್ತಾರೆ, ನಾವು 3800 ಕೋಟಿ ತಂದು ಎಲ್ಲ ಸಮಗ್ರ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವರು 2 ವರ್ಷದ ಹಿಂದೆ ಈ ರಸ್ತೆನ ಹಾಕಿರ್ತಾರೆ. ಆ ರಸ್ತೆನ ಹಾಕಿರ್ತಕ್ಕಂಥ ರಸ್ತೆನ ಏಲಿಯನ್ಗಳು ಬಂದು ಅಗದ್ಬಿಟ್ಟಿದಾವ, ಏಲಿಯನ್ಗಳು ಓಡಾಡ್ತಾವ ಈ ರೋಡಲ್ಲಿ. ಅಲ್ಲ ಸ್ವಾಮಿ, ಅಲ್ಲಿ ಪತ್ರಕರ್ತರ ಭವನದಲ್ಲಿ ಬಂದು ಕುತ್ಕೊಂಡು ಮಾತಾಡೋದಲ್ಲ, ಗ್ರೌಂಡ್ ರಿಪೋರ್ಟ್ ಬಂದು ನೀವು ರಸ್ತೆನಲ್ಲಿ ರಸ್ತೆ ಓಡಾಡಿ ಗೊತ್ತಾಗ್ತದೆ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಓಡಾಡ್ತಕ್ಕಂಥ ವ್ಯವಸ್ಥೆ, ಮಳೆ ಬಂದ್ರೆ ನೋಡಿ ಹಳ್ಳಗಳು ತುಂಬಾ ನೀರ್ ನಿಂತ್ಕೊಳ್ತದೆ, ಈ ಹಳ್ಳಗಳೆಲ್ಲ ನೀರ್ ನಿಂತ್ಕೊಳ್ತವೆ. ಎಲ್ಲಿ ಅವರು ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗೋದಾ? ಮೇಡ್ ಇನ್ USA ಇದೆ, ಇದು ಇಂಡಿಯಾದಲ್ಲಿ ಇಲ್ಲ, ಅದು ಕೋಲಾರದಲ್ಲಿ ಇಲ್ಲ. ಕೋಲಾರದಲ್ಲಿ ನೀವು 3800 ಕೋಟಿ ತಂದು ಹಾಕಿರ್ತಕ್ಕಂಥದ್ದು ನೋಡಿ ಹಳ್ಳಗಳು ಕಾಣ್ತಾ ಇದೆಯಾ?